सुखमदमनपादं मुक्त्युपादं विमाजं बृहजमहममेदं धेजमाम्नाजगेजं सदजमसदजेजं श्रीसहजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेष सन्मङ्गलानि भवन्तु सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृतकल्मष अपनोदनपडुतरे श्रीमद्भागवते महापुराणे तृतीयस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः ಇಲ್ಲಿವರೆಗೆ ಪರಮಾತ್ಮನ ಮಹಿಮೆ ಎಷ್ಟು ದೊಡ್ಡದು ಅಂತ ತಿಳ್ಕೊಂಡ್ವಿ. ಯಾಕೆಂದ್ರೆ ದೇವರ ಬಗ್ಗೆ ದೇವರೊಬ್ಬನಿಗೆ ಗೊತ್ತು, ಮತ್ತಿನ್ಯಾರಿಗೂ ಗೊತ್ತಿಲ್ಲ. ಆದ್ರೆ ಕೆಲವರೆಲ್ಲ ಅರ್ಥ ಮಾಡಿದ್ರು ದೇವರಿಗೆ ತನ್ನ ಮಹಿಮೆ ಗೊತ್ತಿಲ್ಲ, ಯಾಕೆ ಅಂದ್ರೆ ತನ್ನ ಮಹಿಮೆಗೆ ಇತಿಮಿತಿ ಇಲ್ಲ. ಯಾವ್ದಕ್ ಇತಿಮಿತಿ ಇಲ್ಲ ಅದನ್ನ ಹೇಗ್ ತಿಳಿಲಿಕ್ ಸಾಧ್ಯ, ದೇವರಾದ್ರೂ ತಿಳ್ಕೊಳ್ಲಿಕ್ ಸಾಧ್ಯ ಇಲ್ಲ ಅನ್ನೋ ತರ ಅರ್ಥವನ್ನ ಮಾಡಿದ್ರು. ವಸ್ತುತಃ ಅದ್ ಸರಿ ಇಲ್ಲ, ಅದನ್ನೆಲ್ಲ ಹಿಂದೆ ನಾವು ನೋಡಿದ್ವಿ. ಅಂತೂ ಮಾಯಾತು ಮಹಿಮಾ ಪ್ರೋಕ್ತ ಪ್ರಾಚುರ್ಯೇತು ಮಯಡ್ಯತಃ ಅಂತ ಪದ್ಮಪುರಾಣದ ಮಾತನ್ನ ಕೊಡ್ತಾ, ಮಾಯಾ ಅನ್ನೋ ಶಬ್ದಕ್ಕೆ ಏನರ್ಥ, ಮಹಿಮೆ ಅಂತ ಅರ್ಥ. ದೇವರ ಮಹಿಮೆಯನ್ನ ಹೇಳಲಿಕ್ಕೆ ಮಾಯಾ ಅಂತ ಕರೀತಾರೆ. ಮಾಯಾಮಯ ಅಂದ್ರೆ ಅರ್ಥ ಭಗವಂತನ ಮಹಿಮೆ ಅಪಾರ ಅಂತ ಅರ್ಥ, ಅದನ್ನ ಮಾಯಾಮಯ ಅಂತ ಕರೀತಾರೆ. ಇಂಥ ಮಹಿಮೆಯ ಅಪಾರತೆಯನ್ನ ಯಾರು ಕೂಡ ತಿಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿಷ್ಟೆಲ್ಲ ವಿಷಯ ಬಂತು. ಇದು ಕೊನೆಯ ಶ್ಲೋಕ ಇತ್ತು ಈ ಅಧ್ಯಾಯದಲ್ಲಿ, ಆ ಶ್ಲೋಕಕ್ಕೆ ಹೋಗೋಣ. 40ನೆಯ ಶ್ಲೋಕ. ಯಥೋ ಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ ಅಹಂ ಚಾನ್ಯೇ ಇಮೇ ದೇವಾಃ ತಸ್ಮೈ ಭಗವತೆ ನಮಃ. ಇಲ್ಲಿವರೆಗೆ ದೇವರ ಮಹಿಮೆಯನ್ನ ತಿಳಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ತಿಳಿಸಿದ್ರು. ಏನ್ ದೊಡ್ಡ ಆಶ್ಚರ್ಯ ಅಲ್ಲ ಅಂತ ಹೇಳ್ತಾರೆ ಈಗ. ಯಾಕೆಂದ್ರೆ ವೇದ ವಾಕ್ಯಗಳೇ ತಮಗೂ ಕೂಡ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪೂರ್ತಿಯಾಗಿ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅನೇಕ ವೇದ ವಾಕ್ಯಗಳೇ ಈ ವಿಷಯದಲ್ಲಿ ಪ್ರಮಾಣ ಅಂತ ಆದ್ಮೇಲೆ ದೇವರ ಬಗ್ಗೆ ಪೂರ್ತಿ ನಾನು ತಿಳ್ಕೊಳ್ಲಿಕ್ಕೆ ಹೋಗ್ತೀನಿ ಅಂತ ಅನ್ಕೊಳ್ಳೋದೇ ವ್ಯರ್ಥ. ಅದು ಆಗದೆ ಇರೋ ಮಾತು. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ತಿ ತಿಳ್ಕೊಳ್ಲಿಕ್ಕೆ ಹೋಗ್ತೀನಿ ಅಂದ್ರೆ ಅದು ಸರಿ, ಅದು ಒಳ್ಳೆಯ ಇಚ್ಛೆ. ಹಾಗಾಗಿ ವೇದವಾಕ್ಯಗಳಿಂದ ನಮ್ಗೇನ್ ತಿಳಿತಾ ಇದೆ ಅಂತಂದ್ರೆ, ಭಗವಂತನ ಮಹಿಮೆಯನ್ನ ಯಾರು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆ ವೇದ ಮಂತ್ರ ಯಾವುದು ಅಂದ್ರೆ, ಭಾಗವತದ ಈ ಶ್ಲೋಕದಲ್ಲೇ ಆ ವೇದ ಮಂತ್ರನು ಸೇರಿಸಿದ್ದಾರೆ, ಸೇರಿಸ್ಕೊಂಡೆ ಇಲ್ಲಿ ಬಂದಿದೆ. ಹಾಗಾದ್ರೆ ಆ ಪದ್ಯ ಯಾವುದು ಅಂದ್ರೆ, ಯಥೋ ಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ ಅಂತ ಇದೆ. ವಸ್ತುತಃ ವೇದ ಮಂತ್ರ ಇದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಇರೋದು ವೇದವಾಕ್ಯ. ಇಲ್ಲಿ ಯಥೋ ಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ ಅದರ ಅರ್ಥ ಆ ವೇದ ಮಂತ್ರಕ್ಕೆ ವ್ಯಾಖ್ಯಾನ ಭಾಗವತದಲ್ಲಿ ಆಗಿದೆ. ಹೇಗ್ ಪುರುಷ ಸೂಕ್ತಕ್ಕೆ
ಅರ್ಥವನ್ನ ಭಾಗವತ ಶ್ಲೋಕಗಳಲ್ಲಿ ಕಾಣ್ಬೋದು. ಅದೇ ತರಹ ಈ ಒಂದು ವೇದ ಮಂತ್ರ ಹಾಗೆ ಹಾಕದಾಗಿದೆ ಈ ಶ್ಲೋಕದಲ್ಲಿ, ಅದರ ಅರ್ಥ ಸಹಿತವಾಗಿ ಬಿಡಿಸಿದ್ದಾರೆ. ಇದಕ್ಕೇನ ಅರ್ಥ ಅದನ್ನ ಹೇಳ್ತಾರೆ ಇಲ್ಲಿ, ಅರ್ಥತೋ ಅನುವಾದನ ಅಂತ. ಅಂದ್ರೆ ಬೇಕಾದಷ್ಟು ವೇದವಾಕ್ಯ ಇದೆ, ಅದ್ರಲ್ಲಿ ಒಂದು ವೇದವಾಕ್ಯವನ್ನ ಮಾತ್ರ ಅರ್ಥ ಸಹಿತವಾಗಿ ಈ ಶ್ಲೋಕದಲ್ಲಿ ಹಾಕಿದ್ದಾರೆ. ಅದೇ ಶಬ್ದವನ್ನ ಹಾಕ್ತಾರೆ. ಇದನ್ನ ಹಾಕಿ ಕೊನೆಗೆ ಈ ರೀತಿ ಇಂಥ ದೇವರನ್ನ ನಾವು ಭಕ್ತಿಯಿಂದ ಭಜಿಸ್ಬೇಕು. ಯಾಕೆಂದ್ರೆ ಅಂತ ಭಗವಂತ ನಮಗೆ ಸಿಗೋದೆ ಭಕ್ತಿಗೆ ಮಾತ್ರ ಅಂತ ಹೇಳಿ ಅಂತ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ತಸ್ಮೈ ಭಗವತೆ ನಮಃ ಅಂತ ಹೇಳ್ತಾರೆ. ಅಂತ ಭಗವಂತನಿಗೆ ನಮಸ್ಕಾರ. ಎಂಥ ಭಗವಂತ? ವಾಚಃ ಮನಸಾ ಸಹ ಅಪ್ರಾಪ್ಯ ಯತಃ ನಿವರ್ತಂತೆ. ಅಂದ್ರೆ ಮಾತಿಗೂ, ಅಂದ್ರೆ ವೇದದ ಮಾತುಗಳಾಗ್ಲಿ ಅಥವಾ ವೇದದ ಮನಸ್ಸಿಗಾಗ್ಲಿ ಭಗವಂತನನ್ನ ಪೂರ್ತಿಯಾಗಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಏನ್ ಮಾಡ್ಬಿಟ್ಟು ಅಂದ್ರೆ ಒಂದ್ ವೇದ ವಾಕ್ಯಕ್ಕೂ ಶಕ್ತಿನೇ ಇಲ್ಲ ದೇವರ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಈ ತರ ಅರ್ಥ ಮಾಡಿದ್ರು. ಯಾವ ಶಬ್ದನೂ ಕೂಡ ದೇವರನ್ನ ತಿಳಿಸ್ಲಿಕ್ಕೆ ಆಗಲ್ಲ ನೇರವಾಗಿ ಅಂತ ವ್ಯಾಖ್ಯಾನ ಮಾಡಿದ್ರು. ಅದ ತಪ್ಪು. ಹಾಗಿದ್ರೆ ವೇದ ಮಂತ್ರ ತಗೊಂಡು ನಾವೇನ್ ಮಾಡ್ಬೇಕಾಗದೆ? ವ್ಯರ್ಥ. ದೇವ್ರ ಬಗ್ಗೆ ಅದು ತಿಳಿಸ್ಕೊಡಲ್ಲ ಅಂದ್ರೆ ನೇರವಾಗಿ ನಾವ್ ಇನ್ಯಾವ ಶಾಸ್ತ್ರ ಇಟ್ಕೊಬೇಕು? ಆದ್ರೆ ಹಾಗರ್ಥ ಅಲ್ಲ. ವೇದ ತಿಳಿಸ್ತಾ ಇದೆ, ಅದ್ರ ಪೂರ್ತಿ ಅದ್ರ ಕೈಲೂ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಸೋತಿದೆ ಅಂತ ಇಷ್ಟೇ ಅರ್ಥ. ಇದನ್ನ ಆಚಾರ್ಯರು ಅರ್ಥ ಮಾಡಿದ. ಇದನ್ನ ನಾವು ಈ ಅನುವ್ಯಾಖ್ಯಾನ ಗ್ರಂಥದಲ್ಲಿ, ಸುಧಾ ಗ್ರಂಥದಲ್ಲಿ ವಿಶೇಷವಾಗಿ ಮುಂದಕ್ಕೆ ನೋಡ್ತೀವಿ ಪಾಠದಲ್ಲಿ. ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಈಕ್ಷತ್ಯಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ. ಪ್ರತಿನಿತ್ಯ ದೇವರ ಪೂಜೆ ಕಾಲದಲ್ಲಿ ಆ ಸೂತ್ರವನ್ನು ಸಾಮಾನ್ಯವಾಗಿ ಹೇಳಿರ್ತಾರೆ. ಓಂ ಈಕ್ಷತೆ ನ ಶಬ್ದಂ ಓಂ ಅಂತ. ಈಕ್ಷತೆ ನ ಅಶಬ್ದಂ ಅಂತ ಹೇಳಿದೆ. ಅಶಬ್ದಂ ಅಂದ್ರೆ ಅವಾಚ್ಯಂ ನ, ದೇವರನ್ನ ಯಾವ ಶಬ್ದ ಹೇಳಲ್ಲ ಅಂತಿಲ್ಲ, ಹೇಳುತ್ತೆ ಅಂತ ಅರ್ಥವನ್ನ ಅಲ್ಲಿ ಆಚಾರ್ಯರು ಮಾಡ್ತಾ ಅದಕ್ಕೆ ಖಂಡನೆ ಮಾಡಿ ಕೊನೆಗೆ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಅದ್ಭುತತ್ವಾದ ನಿರ್ವಾಚ್ಯಂ ಅಂತೆಲ್ಲ ಹೇಳ್ತಾ ಬರ್ತಾರೆ. ಯಥೋ ಪ್ರಾಪ್ಯ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಏನ್ ಬಂತು, ಹಾಗೆ ಯಥೋ ಅಪ್ರಾಪ್ಯ ನಿವರ್ತಂತೆ ಅಂತ ಹೇಳಿ ಭಾಗವತಲ್ಲಿ ಬಂತು. ಇದರ ಅರ್ಥ ಅಲ್ಲೂ ಬಂದಿದೆ ಅನುವ್ಯಾಖ್ಯಾನ ಗ್ರಂಥದಲ್ಲಿ, ಅದಕ್ಕೆ ಸುಧಾದಲ್ಲಿ ವಿವರಣೆನೂ ಕೂಡ ಇದೆ. ಅದೇ ನಮ್ಗೆ ಇಲ್ಲೂ ಸಿಗ್ತಾ ಇದೆ. ಇಲ್ಲಿ ವಾಚಶ್ಚ ಮನಸಾ ಸಹ ಅನ್ನೋದಕ್ಕೆ ಏನರ್ಥ? ವೇದಕ್ಕೊಂದ್ ಮನಸ್ಸಿರತ್ತ, ವೇದದ ಮಾತುಗಳಿಗೆ ದೇವರು ನಿಲ್ಕಲ್ಲ ಅಂದ್ರೆ ಅದ್ ಸರಿ ಅರ್ಥ. ಯಾಕೆ? ವೇದ ಅಂದ್ರೇನು? ಶಬ್ದ ರಾಶಿ. ಆ ಶಬ್ದಗಳಿಗೂ ದೇವರ ಬಗ್ಗೆ ಪೂರ್ತಿ ಹೇಳಲಿಕ್ಕೆ ಆಗಲ್ಲ, ಇದು ಒಪ್ಕೊಳ್ಬಹುದು. ಆದ್ರೆ ಮನಸ್ಸಿಗೂ ಆಗಲ್ಲ ಅಂದ್ರೆ ಯಾರ ಮನಸ್ಸು? ವೇದಕ್ ಮನಸ್ಸಿರುತ್ತ? ವೇದಕ್ಕೇನ್ ಮನಸ್ಸಿಲ್ಲ. ವೇದನೆ ಹೇಳ್ತಾರೆ ನನ್ ಮನಸ್ಸಿಗೆ ಆ ದೇವರು ನಿಲುಕ್ತಾ ಇಲ್ಲ ಪೂರ್ತಿಯಾಗಿ. ವೇದ ಅಂದ್ರೆ ಜಡ. ಜಡವಾದದ್ದೆಲ್ಲ ಹೀಗ್ ಮಾತಾಡ್ಲಿಕ್ಕೆ ಸಾಧ್ಯ? ಶಬ್ದ ಜಡ ತಾನೆ, ತಾನಾಗೆ ಮಾತಾಡತ್ತ ಶಬ್ದ ಇಲ್ವಲ್ಲ. ಅಂದ್ರೆ ಅದಕ್ಕೆ ಇಲ್ಲಿ ಅರ್ಥ ಬೇರೆ ಇದೆ. ಏನರ್ಥ ಅನ್ನೋದನ್ನ ಇಲ್ಲಿ ವಿವರಿಸ್ತಾರೆ. ವಾಚಃ ಅಂತಂದ್ರೆ ಇಲ್ಲಿ ಮಾತು ಅಂತ ಅರ್ಥ. ಮಾತು ಅಂದ್ರೇನು? ಅನಂತ ವೇದ ರಾಶಿಗಳಿಗೆ ಅಭಿಮಾನಿ ದೇವತೆಗಳಿರ್ತಾರೆ ಒಂದೊಂದು ಶಬ್ದಕ್ಕೂ ಕೂಡ. ಅಂಥ ಅನಂತ ವೇದಾಭಿಮಾನಿನಿಯಾದ ಲಕ್ಷ್ಮೀ ರೂಪ, ಅದು ಶ್ರೀದೇವಿಯ ರೂಪಗಳು. ಆ ಶ್ರೀದೇವಿಯ ರೂಪಗಳಿಗೆ ಭಗವಂತ ಪೂರ್ತಿ ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ. ಇನ್ನು ಮನಸ ಅಂದೇನರ್ಥ? ಆ ರೂಪ ಇದೆಯಲ್ಲ, ಶ್ರೀದೇವಿಯ ರೂಪಗಳು, ಎಷ್ಟೆಷ್ಟು ಲಕ್ಷ್ಮೀ ದೇವಿಯ ರೂಪ ಇದೆ, ಅದು ಮನಸ್ಸಿನಿಂದ ಯೋಚಿಸಿದ್ರೂ ಕೂಡ, ಅಂದ್ರೆ ಇವತ್ತಿನಿಂದಲ್ಲ, ಅವತ್ತಿನಿಂದ ಲಕ್ಷ್ಮೀ ದೇವಿ ದೇವರ ಜೊತೆಗೆ ಯಾವತ್ತಿಂದ ಇದ್ದಾಳು ಅವತ್ತಿಂದಲೂ ಇನ್ನೂ ಕೂಡ ಧ್ಯಾನ ಮಾಡ್ತಾ ಇದ್ದಾಳೆ ಮನಸ್ಸಿನಿಂದ. ಅಷ್ಟು ಮಾಡ್ತಾ ಇದ್ರು, ಮಾತಿನ ಮುಖಾಂತರ ವರ್ಣಿಸ್ತಾ ಇದ್ರು. ಅಪ್ರಾಪ್ಯ, ಇನ್ನು ಭಗವಂತನ ಗುಣಗಳೆಷ್ಟಿದೆ, ಅದರ ಕೊನೆ ಏನು ಅಂತ ಇನ್ನೂ ಅವಳಿಗೆ ತಿಳ್ಕೊಳ್ಳಿಕ್ಕಾಗಿಲ್ಲ. ಅವಳ ಮಾತಾಗ್ಲಿ ಮನಸ್ಸಾಗ್ಲಿ ಹಿಂದೆ ಹೋಗ್ತಾ ಇದೆ. ಇನ್ನು ಎಷ್ಟು ವೇಗದಲ್ಲಿ ನಾನ್ ದೇವ್ರ ಬಗ್ಗೆ ತಿಳ್ಕೊಳ್ತೀನಿ ಅಂತ ಹೋಗ್ತಾರೋ ಜನ, ಅಷ್ಟು ಹಿಂದೆ ಬೀಳ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟೊಂದು ಜಾಸ್ತಿ ಅಂತ ಗೊತ್ತಾಗ್ತಾ ಇದೆ. ಏನಂದ್ರೆ ಮೇರು ಪರ್ವತದ ತರ, ಮೇರು ಪರ್ವತದ ಬಗ್ಗೆ ವರ್ಣನೆ ಮಾಡ್ಲಿಕ್ಕೆ ಒಬ್ಬ ಹೊರಟ, ಅದೆಷ್ಟಿದೆ ಏನಿದೆ ಅಂತ. ದೂರದಿಂದ ಮೇರು ಪರ್ವತ ಏನೋ ದೊಡ್ಡದಾಗ್ ಕಾಣ್ತಾ ಇತ್ತು. ಹತ್ರಕ್ ಹೋದ ಇನ್ನೂ ದೊಡ್ಡದಾಗ್ ಕಾಣ್ಲಿಕ್ಕೆ ಶುರುವಾಯ್ತು. ಇನ್ನೂ ಹತ್ರಕ್ ಹೋದ, ಇನ್ನೂ ದೊಡ್ಡದು. ಕೊನೆಗ ಎಷ್ಟ್ ಹತ್ರಕ್ ಬಂದ ಅಂದ್ರೆ ಇದು ಎಷ್ಟು ಅಗಲ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ, ದೂರದಿಂದ ನೋಡ್ದಾಗ್ಲೇ ಚೆನ್ನಾಗಿತ್ತು ಅಂತ ಅವನಿಗನಿಸ್ತು. ಅಂದ್ರೆ ಮೇರು ಪರ್ವತದ ತರ ಹತ್ರಕ್ ಹೋದಷ್ಟು ದೇವರ ಬಗ್ಗೆ ಅದರ ವಿಶಾಲತೆ ಅರ್ಥ ಆಗತ್ತೆ ಹೊರತು ಅದು ಚಿಕ್ಕದು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಸ್ವಯಂ ಹಾಗೆ ಇರೋದು ಭಗವಂತನ ಗುಣಗಳು. ಆತರ ಲಕ್ಷ್ಮೀದೇವಿ ಅವತ್ತಿನಿಂದ ಇವತ್ತಿನವರೆಗೆ
ತಾನು ಏನೇ ಧ್ಯಾನವನ್ನ ಮಾಡ್ತಾ ಇದ್ರು ಇನ್ನೂ ಕೂಡ ಪೂರ್ತಿಯನ್ನ ಕಾಣ್ತಾ ಇಲ್ಲ. ಅಂದ್ರೆ ಭಗವಂತನ ಗುಣಗಳೆಷ್ಟು. ಹಾಗಾಗಿ ಅಹಂ ಇಮೇ ಅನ್ಯ ದೇವಾಹ, ಅಹಂ ಅನ್ನೋ ಶಬ್ದಕ್ಕೆ ಇಲ್ಲಿ ನಾನು ಅಂತ ಅರ್ಥವನ್ನ ಮಾಡಿದ್ದಾರೆ. ನಾನು ಮತ್ತೆ ಈ ಮಿಕ್ಕಿದ ದೇವತೆಗಳು ಯಾರೂ ಕೂಡ ಭಗವಂತನ ಮಹಿಮೆಯನ್ನ ತಿಳ್ಕೊಳ್ಳಿಲ್ಲ ಅಂತ. ವಸ್ತುತಃ ಇಲ್ಲಿ ಅಹಂ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಅಹಂಕಾರಕ್ಕೆ ಅಭಿಮಾನಿಯಾದ ದೇವತೆಗಳನ್ನು ತಗೊಳ್ಬೇಕು. ರುದ್ರದೇವರು, ಗರುಡ ದೇವರು, ಶೇಷದೇವರು, ಇವ್ರು ಯಾರಿಗೂ ಕೂಡ ಇನ್ನೂ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ ಆಗಿಲ್ಲ ಅಂತ ಅರ್ಥ ಮಾಡ್ಬೇಕು. ಯಾಕಂದ್ರೆ ಅಹಂ ಅನ್ನೋ ಶಬ್ದ ಸಾಮಾನ್ಯವಾಗಿ ನಾನು ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಸಂಸ್ಕೃತದಲ್ಲಿ. ನಾನ್ ಮಾಡ್ದೆ, ನಾನ್ ಓದ್ದೆ, ನಾನ್ ಕೇಳ್ದೆ ಅಂದ್ರೆ ಅಹಂ ಪಠಾಮಿ, ನಾನ್ ಓದ್ತಾ ಇದ್ದೀನಿ. ಅಹಂ ಪ್ರವಚನಂ ಕರೋಮಿ, ನಾನು ಪ್ರವಚನ ಮಾಡ್ತಾ ಇದ್ದೀನಿ ಅಂತ ಹೀಗೆಲ್ಲ ಬರುತ್ತೆ ಅಹಂ ಅನ್ನೋ ಶಬ್ದ ನಾನು ಅನ್ನೋ ಅರ್ಥದಲ್ಲಿ. ಅದೇ ಇಲ್ಲಿರುವಂತ ಅಹಂ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಅಹಂಕಾರಕ್ಕೆ ಅಭಿಮಾನಿ. ಅಹಂ ಅನ್ನೋದಕ್ಕೆ ಅಹಂಕಾರ, ಅಹಂಕಾರ ಅಂದ್ರೆ ಅದರ ಅಭಿಮಾನಿ ದೇವತೆ, ಅದು ರುದ್ರದೇವರು ಮತ್ತೆ ಇನ್ನು ಮಿಕ್ಕಿದವರು. ಹೀಗೆ ಇವರೆಲ್ಲರಿಗೂ ಕೂಡ ಇನ್ನೂ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲ, ಅಹಂ ಅನ್ನೋ ಶಬ್ದಕ್ಕೆ ಹೀಗೆಲ್ಲ ಅರ್ಥ ಇದೆಯಾ? ನಾನು ಅಂತ ಅರ್ಥ ತಾನೇ ಪ್ರಸಿದ್ಧ ಅಂದ್ರೆ ಅದ್ರ ಹಿಂದಕ್ಕೆ ತೋರಿಸಿದ್ರು. ಅಹೀನತ್ವತಃ ಅಹಂ. ರುದ್ರದೇವರಿಗೆ ಯಾಕೆ ಅಹಂ ಅಂತ ಕರೀತಾರೆ ಅಂದ್ರೆ ಹ ಅಂದ್ರೆ ಬಿಡೋದು. ಇಂದ್ರಾದಿ ದೇವತೆಗಳು ರುದ್ರದೇವರನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಬೇಕು ಅವ್ರಿಗೆ. ಯಾಕೆ? ಗುರುಗಳು, ವಿದ್ಯೆಯನ್ನು ಉಪದೇಶ ಮಾಡೋರು, ಅಂಥವ್ರು ಅಹೀನರು, ಅವ್ರನ್ನ ಬಿಡ್ಲಿಕ್ಕೆ ಆಗಲ್ಲ. ಆದ್ರಿಂದ ಅಹಂ, ಅಹೀನರಾದ್ದರಿಂದ ಅಹಂ ಅಂತ ಅನ್ನಿಸ್ಕೊಳ್ತಾರೆ ಅಂತ ಹಿಂದೆ ಅದಕ್ಕೂ ಅರ್ಥವನ್ನ ಸೊಗಸಾಗಿ ಬಿಡಿಸಿದ್ರು. ಅಂತೂ ರುದ್ರದೇವರಾಗ್ಲಿ ಅಥವಾ ಬೇರೆ ದೇವತೆಗಳಾಗ್ಲಿ ಯಾರು ಆ ದೇವರ ಬಗ್ಗೆ ಪೂರ್ಣವಾಗಿ, ಅಂದ್ರೆ ಬೇರೆ ದೇವತೆಗಳು ಅಂದ್ರೆ ಆಯಾ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರು ಕೂಡ ಆ ದೇವರ ಬಗ್ಗೆ ಸಂಪೂರ್ಣ ತಿಳಿಲಿಕ್ಕೆ ಆಗಲ್ಲ. ಹಾಗಾಗಿ ಒಟ್ಟು ತಾತ್ಪರ್ಯ ಏನಂದ್ರೆ ಬ್ರಹ್ಮದೇವರೊಬ್ರು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅಂದ್ರೆ ಲಕ್ಷ್ಮೀ ದೇವಿನ ಬಿಟ್ಟು. ಅದು ಎಷ್ಟು? ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ತಿಯಾಗಿ ತಿಳ್ಕೊಂಡಿದ್ದಾರೆ. ಲಕ್ಷ್ಮೀ ದೇವಿ ಆ ಬ್ರಹ್ಮದೇವರಿಗಿಂತ ಜಾಸ್ತಿ, ಅದೆಲ್ಲ ಎರಡು ಮಾತಿಲ್ಲ. ಬೇರೆ ಜ್ಞಾನಿಗಳಿಗೂ ಕೂಡ ಅದೇ ಅವರವರ ಯೋಗ್ಯತೆ ಎಷ್ಟೋ ಅಷ್ಟು ಮಾತ್ರ ಭಗವಂತನ ಮಹಿಮೆ ತಿಳಿದಿದೆ. ಇನ್ನು ರುದ್ರಾದಿ ದೇವತೆಗಳಿಗಾಗ್ಬೋದು, ವೇದಾಭಿಮಾನಿ ದೇವತೆಗಳು ಯಾರಿಗೆ ಆದ್ರೂ ಭಗವಂತನ ಮಹಿಮೆಯನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗಾದ್ರೆ ಬೇರೆಯವರ ಪರಿಸ್ಥಿತಿನೇ ಹೀಗೆ ಅಂತಂದ ಮೇಲೆ ಇನ್ನು ಮೈತ್ರೇಯರ ಪರಿಸ್ಥಿತಿ ಏನು? ಅವ್ರು ಹೇಳ್ಕೊಳ್ತಾರೆ ಮೈತ್ರೇಯರು, ಹೀಗ್ ಬೇರೆಯವ್ರ ಪರಿಸ್ಥಿತಿ ಆದ್ಮೇಲೆ ನಾನು ಕೂಡ ಆ ದೇವರ ಬಗ್ಗೆ ಪೂರ್ತಿಯಾಗಿ ತಿಳಿದಿಲ್ಲ. ನನ್ನ ಯೋಗ್ಯತೆಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿ ಇದೆಲ್ಲ ಹೇಳ್ತಾ ಈ ವ್ಯಾಖ್ಯಾನದಲ್ಲಿ ಒಂದಿಷ್ಟು ಪ್ರಮಾಣ ಕೊಟ್ಟಿದ್ದಾರೆ. ಅಂದ್ರೆ ಅಹಂ ಅನ್ನೋ ಶಬ್ದಕ್ಕೆ ಏನರ್ಥ? ಅಹಂ ತ್ರಿಧ ಇತಿ ಅಹಂ ಶಬ್ದಸ್ಯ ಅಹಂಕಾರೇ ಪ್ರಯುಕ್ತತ್ವಾದ್ ನ ಮೈತ್ರೇಯ ಅತ್ರ ಉಚ್ಯತೆ. ಅಹಂ ತ್ರಿಧ ಅಂತ ಹೇಳಿ ಈ ಸೃಷ್ಟಿ ಬಗ್ಗೆ ಹೇಳ್ತಾ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ ಅಂತೆಲ್ಲ ವಿಭಾಗ ಮಾಡ್ತಾರೆ. ಎಲ್ಲೆಲ್ಲಿ ಸೃಷ್ಟಿಯ ಬಗ್ಗೆ ಹೇಳ್ತಾರೆ, ಅದೇ ಜಗತ್ ಹೇಗ್ ಬಂತು, ಜಗತ್ತನ್ನ ಯಾರು ಸೃಷ್ಟಿ ಮಾಡಿದ್ದು? ದೇವರೇ ಸೃಷ್ಟಿ ಮಾಡ್ದ. ಅವನು ಅವ್ಯಕ್ತ ತತ್ವದ ಒಳಗೆ ಸೇರ್ಕೊಂಡು ಅದನ್ನ ಪರಿಣಾಮ, ಅದು ಇನ್ನೊಂದು ಬದಲಾಗ್ಲಿಕ್ಕೆ ಏನ್ ಬೇಕೋ ಆ ತರ ಮಾಡ್ದ. ಬ್ರಹ್ಮದೇವರಿಗೂ ಒಂದು ಶರೀರ ಕೊಟ್ಟ ಅಂತ ಹೇಳೋ ಸಂದರ್ಭದಲ್ಲಿ ಅಹಂ ಅನ್ನೋದು ಮೂರ್ತರ ಅಂತ ಹೇಳಿದೆ. ಅಹಂ ಅನ್ನೋದು ಮೂರ್ತರ ಅಂದ್ರೆ ಅಹಂಕಾರ ಮೂರ್ತರ ಅಂತಾನೆ ಅರ್ಥ ಮಾಡ್ಬೇಕು. ಹಾಗಾದ್ರೆ ಅಹಂ ಅನ್ನೋ ಶಬ್ದಕ್ಕೆ ಅಹಂಕಾರ ಅಂತ ಅರ್ಥ ಇದೆ. ಅದನ್ನ ಮೈತ್ರೇಯರು ತಮ್ಮ ಬಗ್ಗೆ ತಾವು ಹೇಳ್ಕೊಳ್ತಾ ಇಲ್ಲ. ನಾನು ತಿಳಿದಿಲ್ಲ, ಬೇರೆಯವರು ತಿಳಿದಿಲ್ಲ ಅಂದ್ರೆ ಅಹಂ ಅನ್ನೋದಕ್ಕೆ ರುದ್ರದೇವರು ಅಂತ ಅರ್ಥ ಮಾಡಿದಾರೆ ಹೊರತು ಇಲ್ಲಿ ಬೇರೆ ಅರ್ಥ ಅಲ್ಲ. ಅದನ್ನಲ್ಲಿ ಮುಂದಕ್ಕೂ ಅಹೀನತ್ವತೋ ಹರಹ ಅಹಂ ಶಬ್ದ ತಥಾಪ್ಯೇತೋ ನಜಾನೀತೋ ಹರಿಂ ಪರಂ ಇತಿ ಚ ಅಂತ ಅಲ್ಲಿ ಬಿಡಿಸಿದ್ದಾರೆ. ಅಂದ್ರೆ ಅಹಂ ಅನ್ನೋ ಶಬ್ದ ಅಹೀನತ್ವತಃ ಹರಹ ಅಂತ. ಅಹಂ ಶಬ್ದದಿಂದ ವಾಚ್ಯ ಯಾರು ಅಂತಂದ್ರೆ, ಅಂದ್ರೆ ಅಹಂ ಶಬ್ದದಿಂದ ಹೇಳಲ್ಪಡೋನು ಹರಹ ಅಂದ್ರೆ ರುದ್ರದೇವರು. ಯಾಕೆ? ಅಹೀನತ್ವತಃ. ಇಷ್ಟಾಗಿ ಈ ರುದ್ರದೇವರಾಗ್ಲಿ ಅಥವಾ ಬೇರೆ ತತ್ವಾಭಿಮಾನಿ ದೇವತೆಗಳಾಗ್ಲಿ, ಇಂದ್ರಿಯಾಭಿಮಾನಿ ದೇವತೆಗಳಾಗ್ಲಿ, ಇವ್ರು ಯಾರು ಕೂಡ ತಿಳಿದಿಲ್ಲ ಅಂತ ಇದು ಮೈತ್ರೇಯರು ಹೇಳ್ತಾ ಇರೋದು. ತಮ್ಮ ಬಗ್ಗೆ ತಾವು ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಇಂಥ ದೊಡ್ಡ ದೊಡ್ಡ ಮಹಾನುಭಾವರಿಗೆ ಈ ರೀತಿ ಅಂದ್ಮೇಲೆ ನಮ್ ಕಥೆ ಏನು ಅಂತ. ಇಷ್ಟಾಗಿ ವೀರ್ಯತ್ವ ರೂಪಿಣ್ ನಿರುಗಾಯ ಪಾದಯೋ ಕರೋತಿ ಮಾನಂ ಬಹುದಾ ವಿಭೂತಿ ಅಂತ ಇದು ಪ್ರಸಿದ್ಧವಾದ ಮಾತು. ಈ ಭಾಗದಲ್ಲೂ ಕೂಡ ಹೇಳಿದ್ದಾರೆ, ಭಗವಂತನ ಪಾದಗಳಲ್ಲಿ ಅನೇಕ ರೂಪವನ್ನ ಹೊತ್ತುಕೊಂಡು ಲಕ್ಷ್ಮೀ ದೇವಿ ಇನ್ನೂ ರೂಪದ ಚಿಂತನೆಯಲ್ಲಿ, ಗುಣಗಳ ಚಿಂತನೆಯಲ್ಲಿ ಮುಳುಗಿದಾಳೆ. ಆದ್ರೆ ಇನ್ನೂ ಕೂಡ ಭಗವಂತನ ರೂಪಗಳು ಅನಂತ ಆದ್ರಿಂದ, ಆ ಗುಣಗಳು ಅನಂತ ಆದ್ರಿಂದ ಇನ್ನೂ ಸಾಧ್ಯ ಇಲ್ಲ. ಅದು ಎಷ್ಟು? 1, 2 ಅಲ್ಲ, ಲಕ್ಷ್ಮೀ ದೇವಿನೂ ಅನಂತ ರೂಪ ಧರಿಸಿದಾಳೆ. ಅಷ್ಟಾದ್ರೂ ಆಗ್ತಾ ಇರುತ್ತೆ. ಅಷ್ಟು
ಮಹಿಮಾ ಉಪೇತ ಭಗವಂತ. ಇಲ್ಲಿ 7ನೇ ಅಧ್ಯಾಯದಲ್ಲಿ ಈ ಕೊನೆಯ ಶ್ಲೋಕ ಮುಕ್ತಾಯ ಆಯಿತು. ಒಟ್ಟು ಇವತ್ತು 3ನೇ ಸ್ಕಂದದ 7ನೇ ಅಧ್ಯಾಯ ಮುಕ್ತಾಯ ಆಯ್ತು. ಇಲ್ಲೇ ಒಂದು ಮಾತನ್ನ ಕೊನೆಗೆ ಹೇಳ್ತಾರೆ ಈ ವ್ಯಾಖ್ಯಾನದಲ್ಲಿ ಇನ್ನೊಂದು ಕಡೆ. ಅತ್ರ ಪೂರ್ವಾರ್ಧೆ ಯಥೋ ವಾಚಃ ಇತಿ ಶ್ರುತ್ಯರ್ಥ ಅನುವಾದ ಬಲ ಉತ್ತರಾರ್ಧೇಪಿ ತಥಾವಿಧ ಶ್ರುತ್ಯರ್ಥಸ್ತು ಅನೂದ್ಯತೆ ಇತಿ ಜ್ಞಾತವ್ಯಂ. ಅಂದ್ರೆ ಮೊದಲನೇದು ವೇದವಾಕ್ಯ ಇಲ್ಲಿ ಭಾಗವತದ ಮಾತಿನಲ್ಲಿ, ಯಥೋ ಪ್ರಾಪ್ಯ ನಿವರ್ತಂತೆ ವಾಚಶ್ಚ ಮನಸಾ ಸಹ. ಇದು ಹೇಗೆ ಯಾವುದೋ ಒಂದು ವೇದ ವಾಕ್ಯದ ಅರ್ಥನೋ ಅದೇ ರೀತಿ ಅಹಂ ಚಾನ್ಯ ಇಮೇ ದೇವಾಸ್ ತಸ್ಮೈ ಭಗವತೆ ನಮಃ ಅಂತ ಮುಂದಿನ ಸಾಲು ಬಂತಲ್ಲ, ಇದು ಯಾವುದೋ ಒಂದು ವೇದವಾಕ್ಯದ ಅರ್ಥ ಅಂತಾನೆ ತಿಳ್ಕೊಳ್ಬೇಕು. ಆ ತರ ಅರ್ಥ ಇರುವಂತಹ ವೇದವಾಕ್ಯ ಇದೆ, ಅದನ್ನ ಉಲ್ಲೇಖ ಮಾಡಿಲ್ಲ, ಆದ್ರೆ ಅರ್ಥ ಇದೆ ಅಂತ ತಿಳ್ಕೊ. ಯಾಕೆ ಮೊದಲನೇದು ವೇದವಾಕ್ಯ ಅಂದ್ಮೇಲೆ ಭಾಗವತದಲ್ಲಿ 2ನೇದು ವೇದವಾಕ್ಯನೇ, ಅಂದ್ರೆ ಅದಕ್ಕೆಲ್ಲ ಪ್ರಮಾಣ ಬೇಕಾದಷ್ಟು ಕೊಟ್ಟಿದ್ದಾರೆ. ಆ ವೇದವಾಕ್ಯ ಯಾವುದು ಅಂತ ಇಲ್ಲಿ ಉಲ್ಲೇಖ ಮಾಡಿಲ್ಲ, ಆದ್ರೆ ಆ ಅರ್ಥದ ವೇದವಾಕ್ಯ ಬಂದಿದೆ, ಅದನ್ನೇ ಇಲ್ಲಿ ಹೇಳಿದ್ದು ಅಂತ ತಿಳ್ಕೊಳ್ಬೇಕು ಅಂತ ಇಷ್ಟು ಈ ವಿಷಯದಲ್ಲಿ ವರ್ಣನೆ ಮಾಡಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. 3ನೇ ಸ್ಕಂಧದ ಈ 8ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಮೊದಲಿಗೆ ಅವರ ವಿವರಣೆ ಕೊಟ್ಬಿಡ್ತಾರೆ. ಏನ್ ಹೇಳ್ತಾರೆ ಈ ಅಧ್ಯಾಯದಲ್ಲಿ ಅಂತ. ಇದು ಬಹಳ ಉಪಕಾರಿ. ಇಡೀ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಮೊದಲೇ ನಮ್ ತಲೆಗೆ ಬಂದ್ಬಿಡುತ್ತೆ. ಆದ್ರೆ ಮಧ್ಯ ಹೊಸ ವಿಷಯಗಳು ಇರ್ಬೋದು, ಆದ್ರೆ ಸಾರವಾಗಿ ಏನ್ ಹೇಳ್ತಾರೆ ಅಂದಾಗ, ದುರ್ಭಗ ಶರೀರಸ್ಥಸ್ಯ ಹರೇಹೇ ದೇವದತ್ತಸ್ಯ ಇವ ಮಾಹಾತ್ಮ್ಯ ತಿರೋಭಾವ ದುಃಖ ಭೋಗಶ್ಚ ನಾಸ್ತಿ. ಒಂದೇ ಒಂದ್ ಪ್ರಶ್ನೆ ಅಂತೆ. ಏನ್ ಡೌಟ್ ಇದೆ ಅಂದ್ರೆ, ಅದು ವಿದುರರಿಗೆ ಏನು ಸಂಶಯಗಳಿತ್ತು ಅದು ತುಂಬಾ ಇದೆ. ಅವ್ರು ಮಾತಾಡ್ಲಿಲ್ಲ, ಇದುವರೆಗೆ ಮೈತ್ರೇಯರ ಹತ್ರ ತಾವು ತಿಳ್ಕೊಳ್ತಾ ಬಂದಿದ್ದಾರೆ. ಮಧ್ಯಕ್ಕೆ ಈಗ ಒಂದು ಪ್ರಶ್ನೆ ಕೇಳ್ತಾರೆ. ಆ ವಿದುರರು ಏನ್ ಪ್ರಶ್ನೆ ಕೇಳಿದ್ರು ಅನ್ನೋದನ್ನು ಮುಂದೆ ವಿವರಿಸ್ತಾರೆ. ಅದ್ರ ಮೊದಲಿಗೆ ಒಂದಿಷ್ಟು ಭಾಗ ಹೇಳ್ತಾರೆ. ಒಟ್ಟಾಗಿ ಇದ್ರಲ್ಲಿ ಬರೋದೇನಂದ್ರೆ ಪ್ರಶ್ನೆ, ಈಗ ದೇವರು ನಮ್ಮ ಜೊತೆಗೆ ಇರ್ತಾನೆ. ಈಗ ಒಂದೇ ದೇಹದ ಒಳಗಡೆ ಜೀವ ಇರ್ತಾನೆ, ಜೀವನ ಜೊತೆಗೆ ದೇವರು ಇರ್ತಾನೆ. ಆದ್ರೆ ಜೀವನಿಗೆ ದುಃಖ ಆಗತ್ತೆ, ಅವನಿಗೆ ಸುಖ ಆಗಲ್ಲ. ಹೀಗೆಲ್ಲ ಉಂಟು. ಸುಖ ಸಿಕ್ಕದು ಅಲ್ಪ ಸುಖ. ಅದ್ರ ಜೊತೆಗೆ ದೇವರು ಜೀವನ ಜೊತೆಗಿದ್ರು ದೇವರಿಗೆ ಮಾತ್ರ ಯಾವಾಗ್ಲೂ ಪೂರ್ಣ ಸುಖ, ಅವನಿಗೆ ಪೂರ್ಣ ಆನಂದ ಅಂತ ಏನ್ ಬೇರೆ ಶಬ್ದ ಕರಿತೀವಿ. ಅವನಿಗೊಂದ್ ಸ್ವಲ್ಪ ದುಃಖ ಆಗಲ್ಲ. ಯಾಕೆ ಹೀಗಾಗಲ್ಲ? ಒಂದೇ ಶರೀರದಲ್ಲಿರೋ ಇಬ್ರಿಗೆ ಸಮಾನವಾದ ನ್ಯಾಯ ತರಬೇಕಲ್ಲ. ಅವನೇನ್ ಅನುಭವಿಸ್ತಾನೆ ಇವನು ಅದನ್ನೇ ಅನುಭವಿಸ್ಬೇಕು. ಒಂದೇ ಗರ್ಭದಲ್ಲಿ 2 ಮಕ್ಕಳಿದ್ದಾರೆ, ಅವಳಿ ಜವಳಿ ಮಕ್ಕಳು. ಅವರಿಬ್ರಿಗೂ ಗರ್ಭವಾಸದ ದುಃಖ ಆಗಲ್ವಾ? ಹಾಗೆ ಆಗತ್ತೆ. ಅವಳಿ ಜವಳಿ ಮಕ್ಕಳು ಆಗ್ಬಿಟ್ಟ ಅಲ್ಲಿ ಒಬ್ರಿಗೆ ಮಾತ್ರ ದುಃಖ, ಇನ್ನೊಬ್ರಿಗೆ ದುಃಖ ಇಲ್ಲ ಅಂದ್ರೆ ಒಂದೇ ಗರ್ಭದಲ್ಲೇ ಇರುತ್ತಾನೆ. ಹಾಗಾದ್ರೆ ಗರ್ಭವಾಸ ದುಃಖ ಇಬ್ರಿಗೂ ಆಗ್ಲೇಬೇಕಾ? ಜೀವರಿಗೆ ಹೊರಗ್ ಬಂದ್ಮೇಲೂ ಭೂಮಿಯ ಸಂಪರ್ಕ ಇಬ್ರಿಗೂ ಆಗುತ್ತೆ. ಆಮೇಲೆ ಭೂಮಿಯ ಸಂಪರ್ಕ ಆದ್ಮೇಲೆ ಏನೇನ್ ಗುಣಗಳು ಬರ್ಬೇಕು, ಅದು ಗುಣಗಳು ಬರುತ್ತೆ. ಹಾಗಾಗಿ ಒಂದೇ ಜಾಗದಲ್ಲಿರುವಂತ ಇಬ್ಬರು ವ್ಯಕ್ತಿಗಳಿಗೆ ವ್ಯತ್ಯಾಸ ಹೇಗೆ? ಹಾಗೆ ದೇವರು ಮತ್ತೆ ಜೀವ ಒಂದೇ ಕಡೆ ಇರ್ತಾರೆ, ಯಾವಾಗ್ಲೂ ಜೊತೆಗೆ ಇರ್ತಾರೆ. ಅವಳಿ ಜವಳಿ ಮಕ್ಕಳ ತರ ಒಂದು ಗರ್ಭದಲ್ಲಿದ್ದಾಗ. ಇಷ್ಟಿದ್ದಾಗ ಯಾಕೆ ಜೀವನಿಗೆ ಮಾತ್ರ ದುಃಖ, ಪರಮಾತ್ಮನಿಗೆ ಯಾಕೆ ದುಃಖ ಆಗ್ತಾ ಇಲ್ಲ ಅಂತ ಒಂದು ಸಣ್ಣ ಪ್ರಶ್ನೆ ಅನ್ನಿಸ್ಬೋದು. ಆದ್ರೆ ಬಹಳ ಕಠಿಣ ಉತ್ತರ ಇದು. ಈ ಪ್ರಶ್ನೆ ಕೊಡ್ಬೇಕಾಗಿತ್ತು, ಯಾಕಂದ್ರೆ ಮತ್ತೆ ಪ್ರಶ್ನೆ ಬರಬಾರ್ದು. ಅಂತ ಪ್ರಶ್ನೆ ಹಾಗೆ ಅಂತ ಉತ್ತರನೂ ಬೇಕಾಗಿದೆ. ಅದಕ್ಕೆ ಈ ವಿಷಯದ ಬಗ್ಗೆ ಭಗವಂತನಿಗೆ ಎಂದಿಗೂ ಕೂಡ ದುಃಖ ಲೇಪನೂ ಇಲ್ಲ. ಅವನಿಗೊಂದ್ ಚೂರು ದುಃಖನೂ ಅಂಟ್ಕೊಳಲ್ಲ. ಅಷ್ಟೇ ಅಲ್ಲ, ಜೀವನ್ ಜೊತೆಗಿದ್ದ ಕೂಡಲೇ ಕೆಲಸದ ಏನಾಗತ್ತೆ, ಈಗ ನಾವು ಒಳ್ಳೆಯವರಾಗಿರ್ಬೋದು, ಕೆಟ್ಟವ್ರ ಜೊತೆ ಸೇರಿದಾಗ ಏನಾಗುತ್ತೆ, ನಮ್ಮಲ್ಲಿರೋ ಸದ್ಗುಣಗಳೆಲ್ಲ ಕಾಣಲ್ಲ. ಯಾಕೆ? ಸಂಪರ್ಕ ಕೆಟ್ಟ ಹೋಗ್ತಾನೆ. ದುರ್ಜನರ ಸಹವಾಸ ಆದಾಗ ಸ್ವಯಂ ಅವನ ಗುಣಗಳು ಕೂಡ ಬದಲಾಗತ್ತೆ, ಅವನು ದುರ್ಜನ ಆಗ್ತಾನೆ, ಕೊನೆಗೆ ಕೆಟ್ಟವನಾಗ್ಬಿಡ್ತಾನೆ. ಅದೇ ತರಹ ದೇವರು ಯಾವಾಗ್ಲೂ ಅನಂತ ಜೀವರ ಜೊತೆಗೆ ಇರ್ತಾನಲ್ಲ. ಆಯಾಯ ದೇಹದಲ್ಲಿ ಜೀವರು ಕೆಟ್ಟವರು, ಒಬ್ಬ ರಾಜಸ, ಇನ್ನೊಬ್ಬ ತಾಮಸ, ಇನ್ನೊಬ್ಬ ಅತಿ ತಾಮಸ, ಇನ್ನು ಅತಿ ತಾಮಸ, ಅಷ್ಟು ದುಷ್ಟ ಇರ್ತಾರೆ. ಅಂತ ಜೀವರ ಜೊತೆಗೆ ದುರ್ಯೋಧನ ಶರೀರದಲ್ಲೂ ದೇವರಿದ್ದಾನೆ. ವಿಪ್ರಚಿತ್ತಿ, ಇಂದ್ರಜಿತ್, ರಾವಣ, ಯಾರ್ಯಾರಿದ್ದಾರೋ ದುಷ್ಟರು ಅವ್ರ ಎಲ್ಲದರ ಜೊತೆಗೆ ಇದ್ದಾನೆ ದೇವರು. ಅಷ್ಟೆಲ್ಲ ಇದ್ರು, ಅಷ್ಟು ಸಹವಾಸ ಇದ್ರು ದೇವರಿಗೆ ಚೂರು ಕೂಡ ಅವನ ಮಹಿಮೆಗೆ ಕುಂದು ಬರ್ಲಿಲ್ಲ, ಮಹಿಮೆ ಕಡಿಮೆ ಆಗ್ಲಿಲ್ಲ. ಇದು ಹೇಗ್ ಸಾಧ್ಯ? ಯಾವತ್ತು ಒಳ್ಳೆಯವರು ಕೆಟ್ಟವ್ರ ಜೊತೆ ಇದ್ದಾಗ ಅವ್ರ ಸ್ವಭಾವ ಬದಲಾಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ದೇವರು ಅವನು ಅಷ್ಟು ದುಷ್ಟರ ಸಹವಾಸ ಮಾಡೋನ್ ಯಾರು ಇಲ್ಲ ಜಗತ್ನಲ್ಲಿ, ದೇವರಷ್ಟು. ಯಾಕಂದ್ರೆ ದೇವರು ಎಲ್ಲಾ ದುಷ್ಟರ ಜೊತೆಗೆ ಇರ್ತಾನೆ, ಅಂಧಂತಮಸ್ತಲ್ಲೂ ಇರ್ತಾನೆ, ಎಲ್ಲಾ ಕಡೆ ಇರ್ತಾನೆ ದೇವರು. ಇಷ್ಟೆಲ್ಲಾ ಕಡೆ ಕೆಟ್ಟ ಸ್ಥಳದಲ್ಲಿ ಅಷ್ಟು ಅವನು ಇರೋ ಅಷ್ಟು ಯಾರು ಇರಲ್ಲ. ಅಷ್ಟಿದ್ರು ದೇವರ ಮಹಿಮೆ ಮಾತ್ರ ಕಡಿಮೆ ಯಾಕಾಗಿಲ್ಲ?
ಅದಕ್ಕೆಲ್ಲ ಉತ್ತರವನ್ನ ಕೊಡ್ತಾ ಈ ಅಧ್ಯಾಯದಲ್ಲಿ ಮುಂದೆ ಹೋಗ್ತಾರೆ. ಮೊದಲಿಗೆ ಮೈತ್ರೇಯರು ತಾವು ಏನಿಷ್ಟು ವಿಷಯವನ್ನ ಹೇಳೋದು ಇದನ್ನ ಕೇಳದ ಕೂಡಲೇ ಬಹಳ ಪ್ರೀತಿಯಿಂದ ವಿದುರರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಮೊದಲು ಉಪಕ್ರಮ ಮಾಡ್ತಾರೆ. ಆ ಶ್ಲೋಕವನ್ನ ನೋಡೋಣ. ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನ ಸುತೋ ಬುಧಃ ಕ್ರೀಡಯನ್ನಿವ ಭಾರತ್ಯಾ ವಿದುರಃ ಪ್ರತ್ಯಭಾಷತ. ದ್ವೈಪಾಯನ ಸುತ. ದ್ವೈಪಾಯನ ಅಂದ್ರೆ ನಮಗೆ ಗೊತ್ತು, ದ್ವೀಪದಲ್ಲಿ ಅಭಿವ್ಯಕ್ತಿಯನ್ನ ಹೊಂದಿದವರು, ಪರಾಶರರಿದ್ದ, ಅದೇ ವೇದವ್ಯಾಸರು ಅಂತ ಅರ್ಥ. ಆ ವೇದವ್ಯಾಸರ ಸುತ ಪುತ್ರ ಯಾರು? ಬುಧಃ, ಜ್ಞಾನಿಗಳಾದ ವಿದುರರು. ಇವರು ಇಲ್ಲಿಯವರೆಗೆ ಮಾತಾಡ್ತಾ ಇದ್ರು ಮೈತ್ರೇಯರು, ಎಲ್ಲಾ ಕೇಳಿಸ್ಕೊಳ್ಳೋ ತನಕ ಕೇಳಿಸ್ಕೊಂಡ್ರು. ಆದ್ಮೇಲೆ ಭಾರತ್ಯ ಕ್ರೀಡೆಯನ್ನಿವ, ಆ ಮಾತನ್ನ ಆಡ್ಲಿಕ್ಕೆ ಶುರು ಮಾಡಿದ ವಿದುರರು. ಬಹಳ ಸಂತೋಷ ಆಗತ್ತೆ ಮೈತ್ರೇಯರಿಗೆ. ಆ ತರ ಗುರುಗಳೆಲ್ಲ ಪಾಠ ಹೇಳಿದ್ರು ಶಿಷ್ಯನಿಗೆ. ಈ ಮೈತ್ರೇಯರು ವಿದುರರಿಗೆಲ್ಲ ಹೇಳ್ಕೊಟ್ರು. ಅದಾದ್ಮೇಲೆ ಅವ್ರ ಮಾತನ್ನ ಕೇಳಿ ತುಂಬಾ ಸಂತೋಷ ಆಗತ್ತೆ. ಆ ತರದ ಮಾತನ್ನ ಆಡಿದ್ದಾರೆ. ಯಾಕಷ್ಟು ಸಂತೋಷ ಆಗಿದೆ ಅಂದ್ರೆ, ಭರತಸ್ಯ ಪ್ರಿಯಜ, ಅವರು ಆಡಿದ ಮಾತಿದೆಯಲ್ಲ ಭಾರತಿ ಅಂತ ಕರೀತಾರೆ. ಭಾರತಿ ಅನ್ನೋ ಶಬ್ದಕ್ಕೆ ಏನರ್ಥ? ಮಾತು ಅಂತ ಅರ್ಥ ಸಂಸ್ಕೃತದಲ್ಲಿ. ಸಂಸ್ಕೃತ ಭಾರತಿ ಅಂತ ಹೇಳ್ತೀವಿ. ಸಂಸ್ಕೃತ ಮಾತು, ಭಾರತಿ ಅನ್ನೋದಕ್ಕೆ ಮಾತು ಅಂತ ಅರ್ಥ. ಯಾಕೆ ಭಾರತಿ ಅಂತ ಮಾತಿಗೆ ಹೆಸರು ಅಂದ್ರೆ, ಭರತನ ಹೆಂಡತಿ ಭಾರತಿ. ಭರತ ಅಂತ ಯಾರಿಗೆ ಹೆಸರು? ಮುಖ್ಯ ಪ್ರಾಣದೇವರಿಗೆ ಹೆಸರು. ಆ ಭರತನ ಹೆಂಡತಿನೇ ಭಾರತಿ. ಭರತ ಯಾಕೆ? ಭ ಅಂದ್ರೆ ಹೊಳೆಯುವಂತ ದೇವರು, ಅವನಿಗೆ ಭ ಅಂತ ಕರೀತಾರೆ. ಆ ಭ ಅನ್ನೋ ಪರಮಾತ್ಮನಲ್ಲಿ ಯಾವಾಗ್ಲೂ ರತಿ, ಆಸಕ್ತಿ. ಆದ್ರಿಂದ ಮುಖ್ಯ ಪ್ರಾಣದೇವರಿಗೆ ಭರತ ಅಂತ ಕರೀತಾರೆ. ಆ ಭರತನ ಹೆಂಡತಿಯೇ ಭಾರತಿ. ಆ ಭಾರತಿ ಅಂದ್ರೇನು? ಆ ಭಾರತೀ ದೇವಿ ತಾನು ನೋಡ್ಕೊಳ್ಳುವಂತ ತನ್ನ ಅಧೀನದಲ್ಲಿರೋ ಮಾತು ಅಂತ ಅರ್ಥ. ಅಂಥ ಮಾತಿನ ಮುಖಾಂತರ ಪ್ರತ್ಯಭಾಷತ, ಬಹಳ ಸಂತೋಷ ಪಡಿಸ್ತಾ ಮರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ. ಇಷ್ಟು ಇಲ್ಲಿ ಬಂದ ವಿಷಯ. ಇನ್ನು ಟಿಪ್ಪಣಿಯಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಗುರುಗಳೇ ಧನ್ಯವಾದಗಳು. ನಮಸ್ಕಾರ ಗುರುಗಳೇ.